ವೆರಿ ಗುಡ್ ಮಾರ್ನಿಂಗ್. ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಅಂದರೆ ವಿವಿಧ ಯೋಜನೆಗಳು ಮತ್ತು ಅದನ್ನು ಜಾರಿಗೆ ತಂದ ರಾಜ್ಯ ಸರ್ಕಾರ, ಯೋಜನೆಯ ಉದ್ದೇಶ, ಹೌದಾ, ಈ ರೀತಿಯಾದಂಥ ಅಂಶಗಳನ್ನು, ಯಾಕಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ ಎಕ್ಸಾಮಲ್ಲಿ ಕೇಳುವಂಥ ಸಾಧ್ಯತೆ ಇದೆ. ಹಾಗಾದರೆ ಫಸ್ಟ್ ಆಫ್ ಆಲು YSR ಆರೋಗ್ಯಶ್ರೀ ಸ್ಕೀಮ್, ಹೌದಾ, YS ರಾಜಶೇಖರ್ ರೆಡ್ಡಿ ಅವರ ಮಗ ಯಾರಪ್ಪ ಅಂದರೆ ಆಂಧ್ರ ಪ್ರದೇಶದ CM ಜಗನ್ಮೋಹನ್ ರೆಡ್ಡಿ ಈ ಆರೋಗ್ಯಶ್ರೀ ಸ್ಕೀಮನ್ನು ಇನಾಗ್ರೇಟ್ ಮಾಡಿದ್ದಾರೆ. ಅವ್ರ ತಂದೆಯ ಹೆಸರಿನಲ್ಲಿ, ಹೌದಾ, YSR ಆರೋಗ್ಯಶ್ರೀ ಸ್ಕೀಮ್. ಹೆಲ್ತ್ ಇನ್ಶೂರೆನ್ಸ್ ಇನಿಷಿಯೇಟಿವ್ ಇನಿಷಿಯೇಟೆಡ್ ಬೈ ದ ಗವರ್ನಮೆಂಟ್ ಆಫ್ ಆಂಧ್ರ ಪ್ರದೇಶ್ ಡೆಡಿಕೇಟೆಡ್ ಟು ಪ್ರೊವೈಡಿಂಗ್ ಹೈ ಕ್ವಾಲಿಟಿ ಹೆಲ್ತ್ ಕೇರ್ ಟು ಎಕನಾಮಿಕಲಿ ಡಿಸ್ಅಡ್ವಾಂಟೇಜ್ಡ್ ಇಂಡಿವಿಜುವಲ್ಸ್. ಯಾರು ಬಡತನ ರೇಖೆ ಕೆಳಗಿರ್ತಾರ ಅಂಥವರಿಗೆ ಉತ್ತಮ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಒದಗಿಸಲಿಕ್ಕೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗಿದೆ ಆಂಧ್ರ ಪ್ರದೇಶದಲ್ಲಿ. ದ ಸ್ಕೀಮ್ ಈಸ್ ಸ್ಪೆಷಲಿ ಡಿಸೈನ್ ಟು ಬೆನಿಫಿಟ್ ಲೋ ಇನ್ಕಮ್ ಫ್ಯಾಮ್ಲೀಸ್. ಈ ಸ್ಕೀಮನ್ನು ಏನು ಮಾಡಲಾಗಿದೆ ಅಂದರೆ ಯಾರ ಆದಾಯ ತುಂಬ ಕಡಿಮೆ ಇದೆ ಅಂಥವ್ರಿಗೆ ಡೆಡಿಕೇಟ್ ಮಾಡಲಾಗಿದೆ. ಪರ್ಟಿಕ್ಯುಲರ್ ಟು ದೋಸ್ ವಿತ್ ಆ್ಯನ್ ಆ್ಯನ್ಯುವಲ್ ಇನ್ಕಮ್ ಬಿಲೋ 5 lakh rupees. ಯಾರ ವಾರ್ಷಿಕ ಆದಾಯ 5 ಲಕ್ಷಕ್ಕಿಂತ ಕಡಿಮೆ ಇದೆ ಅಂಥವ್ರಿಗಾಗಿ YSR ಆರೋಗ್ಯಶ್ರೀ ಸ್ಕೀಮನ್ನು ಜಾರಿಗೆ ತರಲಾಗಿದೆ. ಇನ್ನು ಮಿಠಾಯಿ ಸ್ಕೀಮ್ ಇದೇನಪ್ಪ ಅಂದರೆ ಪ್ರೊವೈಡ್ ಸಪೋರ್ಟ್ ಟು ದೋಸ್ ಸಫರಿಂಗ್ ಫ್ರಾಮ್ ಟೈಪ್ 1 ಡಯಾಬಿಟಿಸ್. ಹೌದಾ, ಟೈಪ್ 1 ಡಯಾಬಿಟಿಸ್ ಏನಪ್ಪ ಅಂದರೆ ಯಾವುದ್ರ ಕೊರತೆಯಿಂದ ಅಂದರೆ ಸಿಹಿ ಪದಾರ್ಥಗಳ ಕೊರತೆಯಿಂದ ಬರ್ತದೆ. ಕೇರಳದಲ್ಲಿ ಈ ಮಿಠಾಯಿ ಸ್ಕೀಮನ್ನು ಪ್ರಾರಂಭಿಸಲಾಗಿದೆ. ಇನ್ನು ಯುವ ನಿಧಿ ಸ್ಕೀಮ್ ಕರ್ನಾಟಕದ್ದು, ಎಲ್ಲರಿಗೂ ಗುರ್ತಿದೆ ಯುವ ನಿಧಿ, ಹೌದಾ. ಪ್ರೊವೈಡ್ಸ್ ಅನ್ಎಂಪ್ಲಾಯ್ಮೆಂಟ್ ಅಸಿಸ್ಟೆನ್ಸ್ ಟು ಗ್ರ್ಯಾಜುಯೇಟ್ಸ್ ಆ್ಯಂಡ್ ಡಿಪ್ಲೊಮಾ ಹೋಲ್ಡರ್ಸ್ ಇನ್ ದ ಸ್ಟೇಟ್. ಯಾರು ಪದವೀಧರರಿದ್ದಾರೆ ಮತ್ತು ಡಿಪ್ಲೊಮಾ ಪದವೀಧರರಿದ್ದಾರೆ ಅಂಥವರಿಗೆ ಏನಪ್ಪ ಅಂದರೆ ಅವರು ಉದ್ಯೋಗ ಸಿಗೋವರೆಗೂ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕೊಡುವಂಥ ಕೆಲಸ. ತಿಂಗಳಿಗೆ 3,000 ರೂಪಾಯಿ. ಆಮೇಲೆ ಏನಪ್ಪ ಅಂದರೆ ಇದು ಗ್ರ್ಯಾಜುಯೇಟ್ಸ್ಗಾದರೆ 3,000 ರೂಪಾಯಿ, ಡಿಪ್ಲೊಮಾ ಹೋಲ್ಡರ್ಸ್ಗಾದರೆ 1,500, ಹೌದಾ. ಇನ್ನು ನೆಕ್ಸ್ಟ್ ಲಖ್ಪತಿ ಬೈದಿಯೋ ಸ್ಕೀಮ್, ಹೌದಾ, ಲಖ್ಪತಿ ಬೈದಿಯೋ ಸ್ಕೀಮ್ ಆಸಾಂನಲ್ಲಿ ಇದನ್ನು ಪ್ರಾರಂಭಿಸಲಾಗಿದೆ. ಮುಖ್ಯಮಂತ್ರಿ ಮಹಿಳಾ ಉದ್ಯಮಿತಾ ಅಭಿಯಾನ್, ಹೌದಾ, ಮುಖ್ಯಮಂತ್ರಿ ಮಹಿಳಾ ಉದ್ಯಮಿತಾ ಅಭಿಯಾನ್ ಅಡಿಯಲ್ಲಿ ಲಖ್ಪತಿ ಬೈದಿಯೋ ಸ್ಕೀಮ್ ಆಸಾಂನಲ್ಲಿ ಪ್ರಾರಂಭಿಸಲಾಗಿದೆ. ಟು ಎಂಪವರ್ 40 lakh ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ SHG, ಹೌದಾ, ಏನು ಮಹಿಳಾ ಸ್ವಸಹಾಯ ಸಂಘಗಳಿರ್ತಾವಲ್ಲ ಅವುಗಳಿಗೆ ಸಹಾಯ ಆಗಲಿ ಅಂತೇಳಿ 40 ಲಕ್ಷ ಮಹಿಳಾ ಸ್ವಸಹಾಯ ಸಂಘಗಳಿಗೆ, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗೆ ಸಹಾಯ ಆಗಲಿ ಅಂತೇಳಿ ಇಲ್ಲಿ ಏನು ಗ್ರಾಮೀಣ ಪ್ರದೇಶದಲ್ಲಿ ಗುಡಿ ಕೈಗಾರಿಕೆ ಅಥವಾ ಕೈಗಾರಿಕೆಗಳನ್ನು ನಡೆಸ್ತಿತ್ತಲ್ಲ ಅಂಥವ್ರಿಗೆ ಸಹಾಯ ಆಗಲಿ ಅಂತೇಳಿ ಲಖ್ಪತಿ ಬೈದಿಯೋ ಸ್ಕೀಮನ್ನು ಪ್ರಾರಂಭಿಸಲಾಗಿದೆ. ಏನಪ್ಪ ಅಂದರೆ ಟು ಪ್ರೊವೈಡ್ 35,000 ಫೈನಾನ್ಷಿಯಲ್ ಅಸಿಸ್ಟೆಂಟ್ ಟು 40 lakh ವುಮನ್. ಏನಪ್ಪ 40 ಲಕ್ಷ ಮಹಿಳೆಯರಿಗೆ 35,000 ರೂಪಾಯಿ ಫೈನಾನ್ಷಿಯಲ್ ಅಸಿಸ್ಟನ್ನು ಕೊಡೋದು. ಆಮೇಲೆ ಇದ್ರ ಗೋಲ್ ಏನಪ್ಪ ಅಂದರೆ ಹೆಲ್ಪಿಂಗ್ ಅಚೀವ್ ಆ್ಯನ್ಯುವಲ್ ಇನ್ಕಮ್ ಆಫ್ 1 lakh. ಆ ಮಹಿಳೆಯರೆಲ್ಲ ವರ್ಷಕ್ಕೆ ಅಟ್ಲೀಸ್ಟ್ 1 ಲಕ್ಷ ಆದರೂ ಸಂಪಾದಿಸೋ ಥರ ಅವರನ್ನು ಸಬಲೀಕರಣಗೊಳಿಸೋದು. ಯಾವುದು ಲಖ್ಪತಿ ಬೈದಿಯೋ ಸ್ಕೀಮ್ನ ಮುಖ್ಯ ಉದ್ದೇಶ ಆಸಾಂನಲ್ಲಿ ಏನು ಮಾಡಲಾಗಿದೆ ಅಂದರೆ ಪ್ರಾರಂಭಿಸಲಾಗಿದೆ. ನೆಕ್ಸ್ಟು ಇದನ್ನು ಏನಪ್ಪ ಅಂದರೆ ಇನ್ ದ ಫಸ್ಟ್ ಇಯರ್ ಏನು ವುಮನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇರ್ತಾವಲ್ಲ ಅವರು 10,000 ರಿಸೀವ್ ಮಾಡ್ತಾರೆ. ಆಮೇಲೆ ಮುಂದಿನ ವರ್ಷಗಳಲ್ಲಿ 12,500 2 ವರ್ಷಗಳಿಗೆ ಕನ್ಸಿಕ್ಯೂಟಿವ್ ಟು 12,500 ಟೋಟಲ್ 25,000 ಆಯಿತು, ಹೌದಾ. ಆಮೇಲೆ 10,000 ಅಂತೂ ಮೊದಲೇ ಕೊಟ್ಟಿರ್ತಾರೆ. ಟು ಕ್ವಾಲಿಫೈ ಫಾರ್ ದ ಸ್ಕೀಮ್ ಬೆನಿಫಿಷರೀಸ್ ಜನರಲ್ ಆ್ಯಂಡ್ OBC ಕ್ಯಾಟಗರಿ ಶುಡ್ ಹ್ಯಾವ್ ನೋ ಮೋರ್ ದೆನ್ 3 ಚಿಲ್ಡ್ರನ್. ಆದರೆ ಇದಕ್ಕೊಂದು ರಿಸ್ಟ್ರಿಕ್ಷನ್ ಇಟ್ಟಿದ್ದಾರೆ ಅವರು. OBC ಮತ್ತು ಜನರಲ್ ಕ್ಯಾಟಗರಿಯವರ ಕುಟುಂಬದಲ್ಲಿ 3ಕ್ಕಿಂತ ಹೆಚ್ಚು ಮಕ್ಕಳಿರಬಾರ್ದು. ಆಮೇಲೆ ಶೆಡ್ಯೂಲ್ಡ್ ಕಾಸ್ಟ್ ಮತ್ತು ಟ್ರೈಬ್ಸ್ SC ಮತ್ತು STಯಲ್ಲಿ 4ಕ್ಕಿಂತ ಹೆಚ್ಚು ಮಕ್ಕಳನ್ನು ಹೊಂದಿದಂಥ ಕುಟುಂಬಕ್ಕೆ ಈ ಯೋಜನೆ ಅನ್ವಯ ಆಗುವುದಿಲ್ಲ. ಯಾವುದು ಲಖ್ಪತಿ ಬೈದಿಯೋ ಸ್ಕೀಮ್. ಇನ್ನು ಲಾಭ ಲಘು ಬಣ ಜಾತ್ಯ ದ್ರವ್ಯ ಕ್ರಯ. ಲಘು ಬಣ ಜಾತ್ಯ ದ್ರವ್ಯ ಕ್ರಿಯೆ, ಇದು ಶಬ್ದ ಒಂದು ಸ್ವಲ್ಪ ಬೇರೆ, ನಮಗೆ ಭಾಷೆ ಬೇರೆ ಆಗೋದ್ರಿಂದ ಒಡಿಸಿ ಭಾಷೆಯಲ್ಲಿರೋದ್ರಿಂದ ನಮಗೊಂದು ಸ್ವಲ್ಪ ಇಲ್ಲಿ ಯೋಜನೆ ಲಾಭ ಅಂತ ನೆನ್ಪಿಟ್ರಿ ನೀವು. ಲಘು ಬಣ ಜಾತ್ಯ ದ್ರವ್ಯ ಕ್ರಯ. ಇಟ್ ಈಸ್ 100% ಸ್ಟೇಟ್ ಫಂಡೆಡ್ ಮಿನಿಮಮ್ ಸಪೋರ್ಟ್ ಪ್ರೈಸ್ MSP, ಹೌದಾ. ಇದೇನಪ್ಪ ಅಂದರೆ ಅಲ್ಲಿ ಒಡಿಶಾ ರಾಜ್ಯ ಸರ್ಕಾರನೇ 100% ಈ ಯೋಜನೆಯ ವೆಚ್ಚವನ್ನು ಭರಿಸ್ತದೆ. ಏನಪ್ಪ ಅಂದರೆ ಇದು ಮುಖ್ಯವಾಗಿ ಮೈನರ್ ಫಾರೆಸ್ಟ್ ಪ್ರೊಡ್ಯೂಸ್ ಅಂತ ಏನು ಬರ್ತಾವಲ್ಲ, ಮೈನರ್ ಫಾರೆಸ್ಟ್, ಇನ್ನು ಕಾಡಿನಿಂದ ಸಿಗುವಂತಹ ಚಿಕ್ಕ ಚಿಕ್ಕ ಉತ್ಪನ್ನಗಳು, ಅವುಗಳಿಗೆ
ಏನಪ್ಪ ಅಂದರೆ MSPಯನ್ನು ಫಿಕ್ಸ್ ಮಾಡ್ತಾವೆ. ದ ಟ್ರೈಬಲ್ ಡೆವಲಪ್ಮೆಂಟ್ ಕೋಆಪರೇಟಿವ್ ಕಾರ್ಪೊರೇಷನ್ ಲಿಮಿಟೆಡ್ ಆಫ್ ಒಡಿಸ್ಸಾ ಇದನ್ನು ಇನಿಷಿಯೇಟ್ ಮಾಡ್ತಾ ಇದೆ. ಆಮೇಲೆ ಇದು ಯಾರಿಗೆ ಕೊಡ್ತಾರಪ್ಪ ಅಂದರೆ ಕಾಡಿನಿಂದ ಏನು ಪ್ರೈಮರಿ ಕಲೆಕ್ಟರ್ಸ್ ಆಫನ್ ಟ್ರೈಬಲ್ ಇಂಡಿವಿಜುವಲ್ಸು ಏನೋ ಕಾಡಿನ ಸುತ್ತಮುತ್ತಲು ಏನು ಜನಾಂಗದವ್ರು ಇರ್ತಾರಲ್ಲ, ಆ ಜನಾಂಗದವರು ಏನು ಕಲೆಕ್ಟ್ ಮಾಡಿರ್ತಾರಲ್ಲ ಅಂತಹ ವಸ್ತುಗಳಿಗೆ MSPಯನ್ನು ಫಿಕ್ಸ್ ಮಾಡುವಂಥ ಕೆಲಸ ಇದು ಮಾಡ್ತದೆ ಮತ್ತು ಅವ್ರಿಗೆ ಎಂಪವರ್ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ಇನ್ನು 6th ಒನ್ ಮಧುಬಾಬು ಪೆನ್ಷನ್ ಯೋಜನಾ. ಮಧುಬಾಬು ಪೆನ್ಷನ್ ಯೋಜನಾ. ಒಡಿಶಾ ಗೌರ್ನಮೆಂಟ್ ಹೈಕ್ಸ್ ಅ ಪೆನ್ಷನ್ ಬೈ ಮೊದಲು 500 ರೂಪಾಯಿ ಕೊಡ್ತಾಯಿದ್ರು ಫಾರ್ ದ ಬೆನಿಫಿಷರೀಸ್ ಅಂಡರ್ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್. ಹೌದಾ, ಸಾಮಾಜಿಕ ಸಬಲೀಕರಣ ಯೋಜನೆ ಅಡಿಯಲ್ಲಿ ಅವ್ರಿಗೆ 500 ರೂಪಾಯಿ ಕೊಡ್ತಾಯಿದ್ರು. ಆದರೆ ಈಗ ಇನ್ನು ಬಿಲೋ ಏಜ್ ಆಫ್ 18 ವಿಲ್ ಗೆಟ್ 1000 ಅಂದರೆ ಮತ್ತೆ 500 ಹೆಚ್ಚು ಮಾಡಿದ್ದಾರೆ. ಆ್ಯಂಡ್ ದೋಸ್ ಬಿಯಾಂಡ್ 80 ಇಯರ್ಸ್ ವಿಲ್ ಗೆಟ್ 1200. ಹೌದಾ, ಹಾಗಾದರೆ 700 ಬಿಲೋ 80 ಇರೋರಿಗೆ 500 ರೂಪಾಯಿ ಹೆಚ್ಚು ಮಾಡಿದ್ದಾರೆ. ಬಿಲೋ ಅಬೋವ್ 80 ಇದ್ದವ್ರಿಗೆ 700 ರೂಪಾಯಿನ ಹೆಚ್ಚು ಮಾಡಿದ್ದಾರೆ ಪರ್ ಮಂತು. ಆಮೇಲೆ ಯಾರು 60% ಡಿಸೆಬಿಲಿಟಿ ಹೊಂದಿರ್ತಾರೋ ಅವರಿಗೆ ಪೆನ್ಷನ್ ಪರ್ ಮಂತ್ ಏನಪ್ಪ ಅಂದರೆ 1400. ಎಷ್ಟು? 1400 ಅಂತ ಒಡಿಸ್ಸಾದಲ್ಲಿ ಮಧುಬಾಬು ಪೆನ್ಷನ್ ಯೋಜನಾ ಅಂತ ಜಾರಿಗೆ ತಂದಿದ್ದಾರೆ. ಇನ್ನು ಮೈ ಸ್ಕೂಲ್ ಮೈ ಪ್ರೈಡ್. ಹೌದಾ, ಹಿಮಾಚಲ್ ಪ್ರದೇಶ HP ಫಾರ್ ಎಜುಕೇಷನ್ ಟ್ರಾನ್ಸ್ಫಾರ್ಮೇಷನ್ aims to encourage active participation from individual and organization to adopt schools and contribute to various aspects of students' growth, giving back to society initiative. ಹೌದಾ, ನಾವು ಸಮಾಜಕ್ಕೆ ಮರಳಿ ಏನಾದರೂ ಕೊಡಬೇಕಾಗಿದೆ ಅನ್ನುವಂಥ ಧ್ಯೇಯದೊಂದಿಗೆ ಏನಪ್ಪ ಅಂದರೆ ಮೈ ಸ್ಕೂಲ್ ಮೈ ಪ್ರೈಡ್ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. ನೆಕ್ಸ್ಟ್ ಮಾಥಾರಿ ವಂದನಾ ಯೋಜನಾ 2024. ಮಾಥಾರಿ ವಂದನಾ ಯೋಜನೆಯನ್ನು ಛತ್ತೀಸ್ಗಢದಲ್ಲಿ ಪ್ರಾರಂಭಿಸಲಾಗಿದೆ. ಈ ಯೋಜನೆಯ ಅಡಿಯಲ್ಲಿ ಏನಪ್ಪ ಅಂದರೆ ತಿಂಗಳಿಗೆ 1000 ರೂಪಾಯಿ ಹೆಣ್ಣು ಮಕ್ಕಳಿಗೆ, ಅದು ಕೂಡ ಏನಪ್ಪ ಅಂದರೆ 23ರಿಂದ 60 ವಯಸ್ಸು ಹೊಂದಿದಂತೆ ಹೆಣ್ಣು ಮಕ್ಕಳಿಗೆ, ಆಮೇಲೆ ಅವರ ಆ್ಯನ್ಯುವಲ್ ಇನ್ಕಮ್ 2.5 ಲ್ಯಾಕ್ಗಿಂತ ಕಡಿಮೆ ಇರುವಂಥವರಿಗೆ ಮಹತಾರಿ ವಂದನಾ ಯೋಜನೆಯನ್ನು ಇಲ್ಲಿ ಛತ್ತೀಸ್ಗಢದಲ್ಲಿ ಪ್ರಾರಂಭಿಸಲಾಗಿದೆ. ಇನ್ನು ಶ್ರೀ ರಾಮ್ಲಲ್ಲಾ ದರ್ಶನ್ ಸ್ಕೀಮನ್ನು ಛತ್ತೀಸ್ಗಢನಲ್ಲೂ ಇದನ್ನು ಛತ್ತೀಸ್ಗಢದಲ್ಲಿ ಪ್ರಾರಂಭಿಸಲಾಗಿದೆ. ಇದೇನಪ್ಪ ಅಂದರೆ ಅಲ್ಲಿ ರಾಜ್ಯ ಸರ್ಕಾರ ಏನು ಮಾಡಿದ್ರೆ ಈ ಯೋಜನೆಯನ್ನು ಪ್ರಾರಂಭಿಸಿದೆ. ಎಲ್ಲಿಪ್ಪ ಅಂದರೆ ನ್ಯೂಲಿ ಕನ್ಸ್ಟ್ರಕ್ಟೆಡ್ ರಾಮ್ ಟೆಂಪಲ್ ಇನ್ ಅಯೋಧ್ಯ. ಎಲ್ಲಿಗೆ ಭೇಟಿ ಕೊಡಲಿಕ್ಕೆ? ಈಗ ಹಜ್ ಯಾತ್ರೆಗೆ ಹೋಗ್ತಾರಲ್ಲ, ಹಂಗೆ ಹಿಂದೂಗಳು ಹೊಸದಾಗಿ ಕಟ್ಟಿದಂಥ ರಾಮ ಮಂದಿರಕ್ಕೆ ಹೋಗಿ ಬರಲಿಕ್ಕೆ, ಉತ್ತರ ಪ್ರದೇಶದಲ್ಲಿರುವಂಥ ರಾಮ ಮಂದಿರಕ್ಕೆ ಹೋಗಿ ಬರಲಿಕ್ಕೆ ಒಂದು ಸ್ಕೀಮನ್ನು ಪ್ರಾರಂಭಿಸಿದ್ದಾರೆ, ಶ್ರೀ ರಾಮ್ಲಲ್ಲಾ ದರ್ಶನ್ ಸ್ಕೀಮ್. ಇನ್ನು ಯೋಗಶ್ರೀ ಸ್ಕೀಮ್. ಹೌದಾ, ಯೋಗ್ಯಶ್ರೀ ಸ್ಕೀಮ್. ಯೋಗ್ಯಶ್ರೀ ಸ್ಕೀಮಲ್ಲಿ ಎಲ್ಲಿ ಪ್ರಾರಂಭಿಸಲಾಗಿದೆ? ಫೋಟೋದಲ್ಲಿ ನೀವು ಮಮತಾ ಬ್ಯಾನರ್ಜಿ ನೋಡ್ತಾ ಇದ್ದೀರಾ. ಮಮತಾ ಬ್ಯಾನರ್ಜಿಯನ್ನು ನೋಡ್ತಾ ಇದ್ದೀರ ಅಂದರೆ ಕಂಪಲ್ಸರಿ ಇದು ವೆಸ್ಟ್ ಬೆಂಗಾಲಲ್ಲಿ ಪ್ರಾರಂಭ ಆಗಿರ್ತದೆ. ಆಮೇಲೆ ಇಟ್ಸ್ ಬಟ್ ನ್ಯೂ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ ಯೋಗ್ಯಶ್ರೀ, ಆಫರಿಂಗ್ ಫ್ರೀ ಟ್ರೈನಿಂಗ್ ಫಾರ್ SC ಆ್ಯಂಡ್ ST ಸ್ಟೂಡೆಂಟ್ಸ್ ಪ್ರಿಪೇರಿಂಗ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್. ಕಾಂಪಿಟೇಟಿವ್ ಎಕ್ಸಾಮನ್ನು ಪ್ರಿಪೇರ್ ಮಾಡ್ತಿರುವಂಥ SC ಮತ್ತು ST ಸ್ಟೂಡೆಂಟ್ಸ್ಗಳಿಗೆ ಇದೇನಪ್ಪ ಅಂದರೆ ತುಂಬ ಬೆನಿಫಿಟ್ ಆಗ್ತದೆ. 50 centers across the state will provide free training especially for government job and civil service aspirants. ಹೌದಾ, ರಾಜ್ಯದಲ್ಲಿ 50 ಕೇಂದ್ರಗಳ ಮೂಲಕ ಉಚಿತ ತರಬೇತಿಯನ್ನು ನೀಡಲಾಗ್ತದೆ. ಹೌದಾ, ಯಾಕಂದರೆ SC ST ದವ್ರಿಗೂ ಈಕ್ವಲ್ ಅಪಾರ್ಚುನಿಟಿ ಸಿಗಬೇಕು, ಅವರು ಮುಂದೆ ಬರಬೇಕು ಅನ್ನೋಂಥ ಉದ್ದೇಶದಿಂದ ಯೋಗಶ್ರೀ ಸ್ಕೀಮನ್ನು ಪ್ರಾರಂಭಿಸಲಾಗಿದೆ. ಹೌದಾ, ಹಾಗಾದರೆ ಇಲ್ಲಿವರೆಗೂ ನಾವೇನು ಮಾಡಿದ್ವಿ ಅಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರಾರಂಭಿಸಿದಂಥ ಸ್ಕೀಮ್ಗಳು, ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಅಭ್ಯಾಸ ಮಾಡಿದ್ವಿ. ಹೌದಾ, ಮೇ ಬಿ ಒಂದು ಕ್ವಶನ್ ಬಂದ್ರೂ ಬರಬಹುದು ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ. ಅದು KS ಇರ್ಬೋದು, VAO ವಿಲೇಜ್ ಅಕೌಂಟೆಂಟ್ ಆಫೀಸರ್ ಇರ್ಬೋದು, ಅಥವಾ ಏನಪ್ಪ ಅಂದರೆ PDO. ಹೌದಾ, ಈ ಎಕ್ಸಾಮ್ಸ್ಗಳಲ್ಲಿ ಒಂದು ಕ್ವಶನ್ ಬರುವಂಥ ಸಾಧ್ಯತೆ ಇರೋದರಿಂದ ಒಂದು ಸಲ ಕಣ್ಣಾಸಿಬಿಡ್ರಿ ಅಂತ ಹೇಳ್ತಾ, ಇಂಥ ಯೋಜನೆಗಳ ಬಗ್ಗೆ ನೀವು ನಿಮ್ಮದೇ ಆದ ನೋಟ್ಸನ್ನು ರೆಡಿ ಮಾಡಿಕೊಡ್ರಿ. ಬೇರೆ ಬೇರೆ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ನೆಟ್ಟಲ್ಲಿ ಸರ್ಚ್ ಮಾಡಿರಿ, ಬೇಕಾದಷ್ಟು ಸಿಗುತ್ತೆ. ಜಸ್ಟ್ ನಾನೊಂದು ಹಿಂಟನ್ನು ಕೊಡುವಂಥ ಕೆಲಸ ಮಾಡಿದ್ದೀನಿ. Hopefully useful for you. If you feel useful, share to other groups and other friends. Thank you so much.